ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ವಿದ್ಯಾರ್ಥಿ ಭವನ್ಗೆ ಹೋಗಿದ್ದೆ, ಹಾಗೆ ಒಂದ್ ಸಣ್ಣ ವಿಡಿಯೋ ಮಾಡೋಣ ಅಂತ ಇದನ್ನ ಮಾಡ್ತಾ ಇದ್ದೀನಿ. ಸೊ ನಿಮ್ಮೆಲ್ಲರಿಗೂ ಗೊತ್ತು, ಇಲ್ಲಿ ಫೇಮಸ್ ಮಸಾಲ್ ದೋಸೆ ಇದೆ, ಹಾಗೆ ಇಡ್ಲಿ ವಡಾ ಸಾಂಬಾರ್ ಇದೆ, ಹಾಗೇನೆ ಇಲ್ಲಿ ಸಾಗು ಮಸಾಲ್ ದೋಸೆನೂ ಸಿಗುತ್ತೆ. ಸೊ ಇದೆಲ್ಲ ವಿದ್ಯಾರ್ಥಿ ಭವನ್ ಸ್ಪೆಷಾಲಿಟಿ. ವಿದ್ಯಾರ್ಥಿ ಭವನ್ ಓಪನ್ ಆಗಿದ್ದು 1943ರಲ್ಲಿ. ಸೊ ಅವಾಗ ತುಂಬಾ ಜನ ವಿದ್ಯಾರ್ಥಿಗಳು ಹೊರ್ಗಡೆಯಿಂದ ಬಂದು ಬೆಂಗಳೂರಲ್ಲಿ ಓದ್ತಾ ಇದ್ರಂತೆ. ಸೊ ಬಸವನಗುಡಿಲಿ ತುಂಬಾ ಕಾಲೇಜಸ್ ಮತ್ತೆ ತುಂಬಾ ಸ್ಕೂಲ್ಸ್ ಗಳಿದ್ದದ್ರಿಂದ ಆ ಹೊರ್ಗಡೆಯಿಂದ ಬಂದಂತ ವಿದ್ಯಾರ್ಥಿಗಳಿಗೆ ಊಟ ತಿಂಡಿ ಸಮಸ್ಯೆ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ಓಪನ್ ಆಗಿದ್ದು ವಿದ್ಯಾರ್ಥಿ ಭವನ. ಇಲ್ಲಿ ಬೆಲೆನೂ ಸಹ ಕಮ್ಮಿ ಇದೆ. ಒಂದು ಮಸಾಲೆ ದೋಸೆಯ ಬೆಲೆ 85 ರೂಪಾಯಿ ಅಷ್ಟೇ. ನಾವು ಹೊರ್ಗಡೆ ಎಲ್ಲ ಆರ್ಡರ್ ಮಾಡ್ತಿರ್ತೀವಲ್ವಾ, ಅಟ್ಲೀಸ್ಟ್ 100-150 ಆದ್ರೂ ಇರುತ್ತೆ ನಾರ್ಮಲ್ ಹೋಟೆಲ್ ಅಲ್ಲೇ. ಹಾಗೆ ಇಲ್ಲಿ ಆಪ್ಷನ್ ಸಹ ತುಂಬಾನೇ ಕಡಿಮೆ. ಅವ್ರು ಕಡಿಮೆ ತಿಂಡಿಗಳು ಮಾತ್ರ ಇಟ್ಟಿದ್ದಾರೆ. ಮಸಾಲೆ ದೋಸೆ ಆಗಿರ್ಬೋದು, ಪ್ಲೇನ್ ಮಸಾಲೆ ದೋಸೆ, ಸಾಗು ಮಸಾಲೆ ದೋಸೆ, ಇಡ್ಲಿ ವಡಾ ಸಾಂಬಾರ್, ಕೇಸರಿ ಬಾತ್, ಕಾಫಿ, ಈ ತರ ವೆರಿ ಸಿಂಪಲ್ ಮೆನ್ಯೂ ಇದೆ. ಇದಕ್ಕಿಂತ ಜಾಸ್ತಿ ಯಾವುದೇ ಡಿಶಸ್ ನ ಅವ್ರು ಆಡ್ ಮಾಡಲ್ಲ. ಹಾಗೆ ಅಷ್ಟೇ ಶುಚಿತ್ವ ಮೇಂಟೈನ್ ಮಾಡ್ತಾರೆ, ಕ್ವಾಲಿಟಿನೂ ಮೇಂಟೈನ್ ಮಾಡ್ತಾ ಇದ್ದಾರೆ. Star frozen to the sky, the summer was alive, going to the end of. ಇದು ಸಣ್ಣ ಪುಟ್ಟ ಹೋಟೆಲ್ ಆಗಿದ್ರು ಒಂದ್ ರೌಂಡ್ ಬರಕ್ ತುಂಬಾ ಚೆನ್ನಾಗ್ ಅನ್ಸುತ್ತೆ. ಯಾಕೆಂದ್ರೆ ಎಲ್ಲಾ ಪೆನ್ಸಿಲ್ ಸ್ಕೆಚ್ ನ ಕವರ್ ಮಾಡ್ಕೊಂಡು ವಿಡಿಯೋ ಎಲ್ಲ ಕ್ಯಾಪ್ಚರ್ ಮಾಡ್ಕೊಂಡೆ. ಆಮೇಲೆ ನೀವು ನೋಡ್ತಾ ಇರ್ಬೋದು, ಕೇಸರಿ ಬಾತ್ ಟ್ರೈ ಮಾಡಿದೆ. ಅದು ಪೈನಾಪಲ್ ಕೇಸರಿ ಬಾತ್, ತುಂಬಾನೇ ಟೇಸ್ಟಿ ಆಗಿತ್ತು. ಹಾಗೆ ಇಡ್ಲಿ ವಡಾ ಸಾಂಬಾರು ಸಹ ಅಷ್ಟೇ ಟೇಸ್ಟಿ ಆಗಿತ್ತು. ಇಲ್ಲಿನ ಸಾಂಬಾರ್ ಆಗಿರ್ಬೋದು, ಚಟ್ನಿ ಆಗಿರ್ಬೋದು, ತುಂಬಾ ಚೆನ್ನಾಗಿದೆ. ಬಂತು ನೋಡಿ ಫೇಮಸ್ ಮಸಾಲ್ ದೋಸಾ. ಇದಂತೂ ಎಕ್ಸಲೆಂಟ್ ಆಗಿತ್ತು. ನನಗ್ ಪರ್ಸನಲಿ ತುಂಬಾ ಇಷ್ಟ ಆಗಿತ್ತು. ಆಲೂಗೆಡ್ಡೆ ಪಲ್ಯ ಆಗಿರ್ಬೋದು, ಚಟ್ನಿ ಆಗಿರ್ಬೋದು, ಅದ್ಭುತವಾದಂತಹ ಕಾಂಬಿನೇಷನ್, ಸಖತ್ತಾಗಿತ್ತು. ನೀವು ಎಲ್ಲ ಒಂದ್ಸತಿ ಖಂಡಿತ ಹೋಗಿ ಟ್ರೈ ಮಾಡಿ.